ಇಷ್ಟು ವರ್ಷ ಆದಮೇಲೆ ವಾಪಸ್ ಇಲ್ಲಿಗೆ ಬಂದಿರೋದಕ್ಕೆ ತುಂಬಾ ಖುಷಿ ಆಗ್ತದೆ ಮೇಡಮ್. ಈ 15 ವರ್ಷದ ಚಾಲೆಂಜ್ನಲ್ಲಿ PC ಆಗಿದ್ದವಳು ನಾನು SI ಆಗಿದ್ದೀನಿ. ನೀನು ಎತ್ತರ ಬೆಳೆದಿದ್ಯಾ ಹೊರತು ಸ್ವಭಾವದಲ್ಲಿ ಏನು ಚೇಂಜ್ ಇಲ್ಲ. ಅದೇ ಗಲಾಟೆ, ಅದೇ ಹೊಡೆದಾಟ. ಮೇಡಮ್, ಒಂದು ರಾಂಗ್ ಕನೆಕ್ಷನ್ ಮೇಡಮ್, ಹಿಂದಿದು. ಅದನ್ನು ರಿಪೇರಿ ಮಾಡಿ ಕಳಿಸ್ದೆ. ಅದಕ್ಕೆ ಅಂತ ನಾವಿದ್ದೀವಿ ತಾನೆ. ಕೇಬಲ್ ಕನೆಕ್ಷನ್ ತುಂಬ ಚೆನ್ನಾಗಿ ನಡೀತಿದೆ ಅನ್ಸುತ್ತೆ. ಮೇಡಮ್, ಇದು ನಂದಲ್ಲ, ನನ್ನ ಫ್ರೆಂಡ್ದು. ಅವನ ಊರಿಗೆ ಹೋಗಿದ್ದಾನೆ, ಸುಮ್ಮನೆ ಇರತ್ತಲ್ಲ ಅಂತ ನಾನು ಯೂಸ್ ಮಾಡ್ತಾ ಇದ್ದೀನಿ. ಇನ್ನು ಕೇಬಲ್ ಕನೆಕ್ಷನ್ ಬಗ್ಗೆ ಕೇಳ್ತಾ ಇದ್ದೀರಾ? ಈ ಏರ್ಟೆಲ್ಲು, ಟಾಟಾ ಸ್ಕೈ ಬೇರೆದೆಲ್ಲ ಬಂದಾದ್ಮೇಲೆ ನಮ್ಮ ಕನೆಕ್ಷನ್ ವೀಕ್ ಆಗೋಗ್ಬಿಟ್ಟಿದೆ ಮೇಡಮ್. ಕೇಬಲ್ ಕನೆಕ್ಷನ್ ಜೊತೆ ನಿನ್ನ ಲೈಫ್ಗೂ ಒಂದು ಕನೆಕ್ಷನ್ ಬೇಗ ಹುಡ್ಕೋತಾನೆ. ಹೆಂಗೋ ನೀವು ಬಂದಿದ್ದೀರಲ್ಲ, ಕನೆಕ್ಷನ್ ಕೊಡಿಸ್ಬಿಡಿ. ನಿನ್ನ ಕೈ ಹಿಡಿಯೋ ಸುಂದರಿ ಯಾವ ಸುಂದರನ ಮಗಳೋ, ಅದು ಯಾವ ಮೇಘದಲ್ಲಿದ್ದಾಳೋ. ಬಾರೇ ಬಾರೇ ಚಂದದ ಚೆಲುವಿನ ತಾರೆ, ಬಾರೇ ಬಾರೇ ಒಲವಿನ ಚಿಲುಮೆಯ ಧಾರೆ. ಎಲ್ಲರೂ ಓನರ್ಗಳಿಗೆ ಹೆದರ್ಕೊಂಡು ಬಾಡಿಗೆ ಅವ್ರು ಬಚ್ಚಿಟ್ಕೊಂಡ್ರೆ, ನೀನು ಬಾಡಿಗೆ ಅವ್ರಿಗೆ ಹೆದರ್ಕೊಂಡು ಸೆಕೆಂಡ್ ಸೆಟಪ್ ಮನೇಲಿ ಕಳ್ಳನ್ ತರ ಬಚ್ಚಿಟ್ಕೊಂಡ್ರೆ ಬಿಟ್ಬಿಡ್ತೀನಿ ಅನ್ಕೊಂಡ್ಯಾ? ಮಾವ್ ತೆಗಿಯಮ್ಮ ಕಯ್ಯ, ಯಾಕೆ ನನ್ ಗಂಡ ಹೊಡಿತಿದೀಯಾ? ಇವ್ನೇನ್ ಮಾಡಿದಾನೆ ಗೊತ್ತಾ? ತಗೊಳ್ಳಿ ಮನೆ ಬಿಗಿದ ಕೈ. ಥ್ಯಾಂಕ್ ಯು ಸರ್. ಮನೇಲಿ 24 hours ವಾಟರು. ಇಂಥ ಅಚ್ಚುಕಟ್ಟು ಮನೆ ನಿಮ್ಗೆಲ್ಲೂ ಸಿಗಲ್ಲ. ಯಾವಾಗಲೂ ನಿಮ್ಮನೆ ತರನೇ ನೋಡ್ಕೋಬೇಕು. ಸರಿ ಸರ್. ಕಾವೇರಿ ನೀರು 24 hours ಬರ್ತಾನೆ ಇರುತ್ತೆ. ಕರೆಂಟು 24 hours ಇರುತ್ತೆ. ತಿಂಗಳಿಗೆ 8,000 ರೂಪಾಯಿ ಬಾಡಿಗೆ, 80,000 ರೂಪಾಯಿ ಅಡ್ವಾನ್ಸು. ಯಾಕೆಂದ್ರೆ ನನ್ನ ಲಕ್ಕಿ ನಂಬರ್ 8. ನಂದು ಲಕ್ಕಿ ನಂಬರ್ 4 ಸರ್. 4,000 ಮಾಡ್ಕೊಂಬಿಡಿ. ಅದಕ್ಕೇನಂತೆ, 15 ದಿವಸಕ್ಕೊಂದ್ಸರಿ 4,000 ಕೊಟ್ಬಿಡಿ. ಎಲ್ಲ ಓಕೆ, ಕೇಬಲ್ ಸರಿಯಾಗಿ ಬರುತ್ತೆ ತಾನೆ? 24 hours ಬರುತ್ತಮ್ಮ, ಆದ್ರೆ ಕರೆಂಟ್ ಇದ್ದಾಗ ಮಾತ್ರ. 1000 ಸುಳ್ಳು ಹೇಳಿ ಮದುವೆ ಮಾಡು ಅಂತಾರೆ. ಅಂಥದ್ರಲ್ಲಿ 3 ಸುಳ್ಳು ಹೇಳಿ ಮನೆ ಬಾಡಿಗೆ ಕೊಡೋದು ತಪ್ಪ? ಕಿತ್ತೋದ್ ಮನೆಗ ನೀರ್ ಬರಲ್ಲ ಅಂತ ನಮ್ಮ ಅಪ್ಪನ್ ಟಾರ್ಚರ್, ಕರೆಂಟ್ ಇಲ್ದೆ ಸೀರಿಯಲ್ ನೋಡಕ್ಕಾಗಲ್ಲ ಅಂತ ನಮ್ಮ ಅಮ್ಮನ್ ಟಾರ್ಚರ್. ಆ ಬಿಲ್ಡಿಂಗ್ ಅಲ್ಲಿ ನಾವ್ ಬಿಟ್ರೆ ಇನ್ಯಾರು ಬಾಡಿಗೆಗಿಲ್ಲ. ನಾನ್ ಮೊದ್ಲೇ ಹೇಳಿಲ್ವಾ 24 hours ಕೇಬಲ್, ಕರೆಂಟ್ ಇದ್ದಾಗ ಮಾತ್ರ ಅಂತ. ಇಷ್ಟ ಇದ್ರೆ ಇರಿ, ಕಷ್ಟ ಆದ್ರೆ ಹೋಗಿ. ಅದನ್ನ ಹೇಳಕ್ಕೆ ಬಂದಿದ್ದು. ನಮ್ಮ ಅಪ್ಪಂಗೆ ಟ್ರಾನ್ಸ್ಫರ್ ಆಗಿದೆ. ಸಂಜೆ ಅಷ್ಟ್ರಲ್ಲಿ ನೀನ್ ನಮ್ಮ ಮನೆ ಹತ್ರ ಇರ್ಬೇಕು. ಅಡ್ವಾನ್ಸ್ ನಮ್ಮ ಅಪ್ಪನ ಕೈಯಲ್ಲಿ ಇರ್ಬೇಕು. ಹುಷಾರ್. ಆ ಮನೆಗೆ ಟುಲೆಟ್ ಬೋರ್ಡ್ ತೆಗೆದು ಟಾಯ್ಲೆಟ್ ಅಂತ ಬೋರ್ಡ್ ಹಾಕ್ಸಿ. ನಿಧಾನಮ್ಮ, ನಿಧಾನ. ಎಲ್ಲೋದ್ಲಮ್ಮ ನಿಮ್ಮಮ್ಮ? ಅಮ್ಮ ಕಾಣಿಸ್ತಾನೆ ಇಲ್ಲ. ಚೆನ್ನಾಗಿದ್ದೀರಾ? ಬನ್ನಿ ಬನ್ನಿ. ಚೆನ್ನಾಗಿದ್ದೀನಿ. ನೋಡಿ ಅಲ್ಲಿ. ಲಕ್ಷ್ಮಮ್ಮ ಅವರೇ, ಕೇಬಲ್ ಕನೆಕ್ಷನ್ ಹಾಕ್ಸಿದ್ರಾ? ಅಯ್ಯೋ, ಇದನ್ನ ನಿಮ್ ಯಜಮಾನ್ರು ಹೇಳಲೇ ಇಲ್ವಲ್ಲ. ಕೇಬಲ್ ಓನರ್ ಯಾರು? ರೆಂಟ್ ಎಷ್ಟು ಕಟ್ತೀರಾ? ಪ್ಯಾಕೇಜ್ ಅಲ್ಲಿ ಯಾವ್ಯಾವ ಚಾನೆಲ್ ಬರುತ್ತೆ? ಅಯ್ಯಯ್ಯೋ, ಈಗಿನ್ನ ನಿಧಾನಕ್ಕೆ ಬಂದಿದ್ದೀರಾ. ನಾನು ಎಲ್ಲ ವ್ಯವಸ್ಥೆ ಮಾಡ್ಕೊಡ್ತೀನಿ, ಸುಮ್ಮನೆ ಬರ್ತಿದ್ದ ಹಾಗೆ ಮನೆ ಓನರ್ ಯಾರು, ಒಳ್ಳೆಯವರ, ಕಿರಿಕ್ ಪಾರ್ಟಿನ, ವಾಟರ್ ಬರುತ್ತಾ, ಕರೆಂಟ್ ಇರುತ್ತಾ ಅಂತ ಕೇಳೋದ್ ಬಿಟ್ಟು ಕೇಬಲ್ ಓನರ್ ಯಾರು, ಕೇಬಲ್ ರೆಂಟ್ ಎಷ್ಟು ಅಂತ ಕೇಳ್ತಿದ್ಯಲ್ಲಮ್ಮ. ಮುಚ್ಚೆ ಬಾಯಿ. ಮನೆ ಒಳಗೆ ಹೋಗಿ ಹಾಲು ಉಗ್ಸಕ್ ಮುಂಚೆ ಕೇಬಲ್ ಕನೆಕ್ಷನ್ ಇರ್ಬೇಕು ಅಂತ ಹೇಳಿದೆ ತಾನೆ? ಓಹೋ, ಹಂಗಲ್ಲ. ಅಯ್ಯೋ ನೋಡಮ್ಮ, ಎಲ್ಲಿ ಹೋಗ್ತಾ ಇದ್ದೀರಾ? ನೀನ್ಯಾಕಮ್ಮ ತಗೊಂಡ್ ಹೋಗ್ತಿದ್ಯಾ? ಕೆಲಸ ಮಾಡೋರು ಇದಾರಲ್ಲ. ತಗೊಂಡ್ ಹೋಗಕ್ಕಲ್ಲ, ಮತ್ತೆ ಕೇಬಲ್ ಕನೆಕ್ಷನ್ ಕೊಡೋವರೆಗೂ ಮನೆ ಒಳಗ್ ಕಾಲಿಡಲ್ಲ. ಪಾರು ಕಮ್ಲಿ ಸೀರಿಯಲ್ ಏನಾದ್ರೂ ಮಿಸ್ ಆಗ್ಲಿ, ಮಹಾ ಕಾಳಿ ಆಗ್ಬೇಕಾಗತ್ತೆ ನಾನು. ಹೊಸದಾಗ ಆಗೋದೇನ್ ಬಂತು?
ಮೊದಲೇ ಸರ್ತಿ ನೀನ್ ನೋಡೋದಕ್ಕೆ ಅಂತ ಬಂದಾಗ ಟಿವಿ ಸರಿ ಬರ್ತಿಲ್ಲ ಅಂದ್ಬಿಟ್ಟು ಆಂಟನ ರಿಪೇರಿ ಮಾಡೋದಕ್ಕೆ ನನ್ನನ್ನೇ ಟೆರೆಸ್ಗೆ ಹಚ್ಬಿಟ್ಟಿದ್ದೆ ನೀನು. ಆಗ್ಲೇ ನಾನು ಅರ್ಥ ಮಾಡ್ಕೋಬೇಕಾಗಿತ್ತು ನೀನ್ ಎಂತ ಸೀರಿಯಲ್ ಹುಚ್ಚಿ ಅಂತ. ಅಯ್ಯೋ ಏನ್ರಿ ನೀವು ಸೀರಿಯಲ್ ಬಗ್ಗೆ ಇಷ್ಟೊಂದು ಕೇವಲ ಮಾತಾಡ್ತೀರಾ? ಹಿಂಗೆಲ್ಲ ಮಾತಾಡೋದು ನಂಗೆ ಬಹಳ ಸಿಟ್ಟು ಬಂದ್ಬಿಡ್ತೇನೆ ನೋಡಿ. ನೋಡಿ 6:30 ಒಳಗೆ ಮನೆ ಕೆಲಸ ಎಲ್ಲ ಮುಗಿಸಿ ಟಿವಿ ಮುಂದೆ ಕೂತ್ಕೊಳ್ಳೋಗಿ ಮಾಡೋದೇ ಸೀರಿಯಲ್ಲು. ಮನೇಲಿರೋ ಹೆಣ್ಮಕ್ಳನ್ನೆಲ್ಲ ಆಚೆ ಹೋಗದೆ ಇರೋ ಹಾಗೆ ಕಟ್ ಆಗ್ತಾ ಇರೋದೇ ಸೀರಿಯಲ್ಲು. ನೋಡಿ ವಾಟ್ಸಪ್ ಅಲ್ಲಿ ಬರೀ ಸೋಷಿಯಲ್ ಮೆಸೇಜ್ ಅಷ್ಟೇ ಬರ್ತಾ ಇರುತ್ತೆ, ಆದ್ರೆ ಸೀರಿಯಲ್ ಅಲ್ಲಿ ಫ್ಯಾಮಿಲಿ ಮೆಸೇಜ್ ಎಲ್ಲ ಬರ್ತಾ ಇರುತ್ತೆ ಗೊತ್ತಾ? ನೀವೇ ನೋಡ್ತೀರಲ್ಲ ಸೀರಿಯಲ್ ಅಲ್ಲಿ ಎಲ್ಲಾ ಹೆಣ್ಮಕ್ಳು ಅಳ್ತಾನೆ ಇರ್ತವೆ, ಅವ್ರ ಕಷ್ಟ ನೋಡಿ ಅಯ್ಯೋ ನಮ್ ಕಷ್ಟನೇ ಎಷ್ಟೋ ವಾಸಿಯಲ್ಲಪ್ಪ ಅನ್ಸುತ್ತೆ. ಅಂತದ್ರಲ್ಲಿ ಸೀರಿಯಲ್ ಬಗ್ಗೆ ಮಾತಾಡ್ತಿಲ್ಲ, ನಿಮ್ಗೆ ಏನ್ರಿ ಬಂದಿದೆ? ಕೊಡಮ್ಮ ಫೋನು, ಕೇಬಲ್ ಅವನು ಫೋನ್ ಮಾಡ್ತೀನಿ ಕಳೆ ಮಾಡ್ದ. ನೀನೇ ಮಾತಾಡ ಮರಿ, ಹೋಗು ಹೋಗು ಬೇಗ ಬಾ ಲಕ್ಷ್ಮಮ್ಮ, ನನಗೆ ಜಲ್ದಿ ಬಾ ಅಂತ ಹೇಳು. ಹಲೋ ಹಲೋ ಕೇಬಲ್ ಅವರಾ? ಹೌದು. ನಾವ್ ಈ ಏರಿಯಾಗೆ ಹೊಸದಾಗಿ ಬಂದಿದೀವಿ. ಪ್ಲೀಸ್ ಅರ್ಜೆಂಟ್ ಆಗಿ ನಮ್ಮ ಮನೆಗೆ ಕೇಬಲ್ ಹಾಕ್ಬೇಕಾಗಿತ್ತು. ಅದು ಲಕ್ಷ್ಮಮ್ಮನ ಮನೆ ಹತ್ರ. ಪ್ಲೀಸ್ ಸ್ವಲ್ಪ ಬೇಗ ಬನ್ನಿ. ಏನಂತ ಅರ್ಜೆಂಟು? ಅದು ಸೀರಿಯಲ್ ನೋಡ್ಬೇಕಿತ್ತು. ಸರಿ ಆಂಟಿ. ಆಂಟಿನಾ? ಮಗ ಆ ಲಕ್ಷ್ಮಮ್ಮನ್ ಮನೆ ಹತ್ರ ಕೇಬಲ್ ಹಾಕ್ಬೇಕಂತ ವಸ್ತು, ನಡಿ ಹೋಗೋಣ. ಇನ್ನು ಎಷ್ಟೊತ್ತು? ನಾನೇ ಫೋನ್ ಮಾಡ್ತೀನಿ. ಬ್ರೋ ವಾಟ್ ಹ್ಯಾಪನ್? ಮಗ ಯಾರೋ ಇದು ಬ್ಯಾಕ್ ಟು ಬ್ಯಾಕ್ ಫೋನ್ ಮಾಡ್ತಾ ಇದ್ದಾರೆ. ಆಂಟಿ ತಗೋ ಮಾತಾಡು. ಬ್ರೋ ಒಂದ್ ಕೆಲಸ ಮಾಡೋಣ, ಆಂಟಿಗೆ ಇದೇ ಕೇಬಲ್ ಇಂದ ನೇಣಕ್ ಬಿಟ್ಟು ಬರೋಣ. ಸರಿ ನಡಿ. ಬೇಡವಾ? ಮತ್ತೆ ಕಟ್ ಮಾಡ್ತಾನಲ್ಲೇ ಯಾಕಂತೆ? ನಿನ್ನೆ ರಾತ್ರಿ ಎಲ್ಲ ಪ್ರಯಾಣ. ನಿನ್ನೆ ಎಪಿಸೋಡ್ ನೋಡ್ಲಿಲ್ವಾ ನೀವು? ಆಂಟಿ ಆಂಟಿನಾ? ಆಂಟಿಕ್ ಪೀಸಾ? ಡೈವರ್ಸ್ ಆಗೋಗುತ್ತೆ. ಫೋನ್ ಎತ್ತಕ್ ಏನ್ರಿ ನಿಮಗ್ ರೋಗ? ಫೋನು ನಮ್ದು, ಕರೆನ್ಸಿ ನಮ್ದು, ಸಿಮ್ ಕಾರ್ಡು ನಮ್ದು, ಸ್ಕ್ರೀನ್ ಕಾರ್ಡು ನಮ್ದು. ನಾವು ಎತ್ತತೀಯೋ ಬಿಡ್ತೀವೋ ನಿಮಗೆ ಯಾಕ್ರಿ ದೊಡ್ಡದಾಗಿ. ಸುಮ್ನಿರೋ, ಯಾಕೋ ಇಷ್ಟೊಂದು ರೀಸ್ ಆಗ್ತಾ ಇದೆಯಾ? ಇವ್ ನನ್ನ ತಮ್ಮ ಇದ್ದಂಗೆ, ನೀವೇನ್ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಪ್ಲೀಸ್ ಬೇಗ ಕನೆಕ್ಷನ್ ಕೊಡಿ. ಜಾಸ್ತಿ ಗುದ್ದ ಅಂದ್ರೆ